ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ತಾನೇ ಬಿಗ್ ಬಾಸ್ ಅವರು ಮತ್ತೊಂದು ಪ್ರೋಮೋನ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ಫೈನಲ್ ಕಂಟೆಂಡರ್ಗಳು ಜಗಳನ ಶುರು ಮಾಡ್ಕೊಂಡಿದ್ದಾರೆ. ಈ ಜಗಳ ನಿನ್ನೆ ಎಪಿಸೋಡ್ ಅಲ್ಲೇ ಶುರುವಾಗಿತ್ತು. ನಿಮ್ಗೆಲ್ಲಾನು ಗೊತ್ತಿದೆ, ಯಾರ್ಯಾರು ನೋಡಿರ್ತಿರೋ ಅದೆಲ್ಲ ಗೊತ್ತಿರುತ್ತೆ. ಆದ್ರೆ ಇವಾಗ ನಿನ್ನೆ ಏನೇನ್ ನಡೀತು, ಯಾಕಾಗಿ ಜಗಳ ಶುರುವಾಯಿತು ಅಂತ ಮೊದಲಿಗೆ ಇಲ್ಲಿ ನೋಡೋಣ ಬನ್ನಿ. ಈ ವಾರದ 3 ಟಾಸ್ಕ್ಗಳು ಮುಗಿದ ಬಳಿಕ 5 ಜನ ಫೈನಲ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿದ್ರು. ಕಾಕ್ರೋಚ್ ಸುಧೀರ್ ಅವರು, ಧನುಷ್ ಅವರು, ಹಾಗೇನೆ ಮಲ್ಲಮ್ಮ ಅವರು ಒಂಟಿಗಳ ಟೀಮಿಂದ ಫೈನಲ್ ಕಂಟೆಂಡರ್ ಆಗಿದ್ರು. ಇನ್ನು ಜಂಟಿಗಳ ಟೀಮಿಂದ ಚಂದ್ರಪ್ರಭಾ ಹಾಗೂ ಡಾಗ್ ಸತೀಶ್ ಅವರು ಸೀಕ್ರೆಟ್ ಟಾಸ್ಕ್ ನ ಮೂಲಕ ಫೈನಲ್ ಕಂಟೆಂಡರ್ ಆಗಿದ್ರು. ಇವಾಗ ಇವರ ಮಧ್ಯೆ ಗೇಮ್ ನ ಇಟ್ಟಿದ್ದಾರೆ ಬಿಗ್ ಬಾಸ್. ಈ ಗೇಮ್ ನ 4 ಕಂಟೆಸ್ಟೆಂಟ್ ಗಳು ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಧನುಷ್ ಅವರು, ಮಲ್ಲಮ್ಮ ಅವರು, ಹಾಗೇನೆ ಕಾಕ್ರೋಚ್ ಸುಧೀರ್ ಅವರು, ಹಾಗೇನೆ ಚಂದ್ರಪ್ರಭಾ ಮತ್ತು ಡಾಗ್ ಸತೀಶ್ ಏನಿದ್ರು ಅವ್ರ ಮಧ್ಯೆ ಒಬ್ಬರನ್ನ ಚೂಸ್ ಮಾಡಿ ಆಡಿಸ್ಬೇಕಿತ್ತು. ಆ ಗೇಮ್ ನ ಚಂದ್ರಪ್ರಭಾ ಅವರು ಆಡ್ತಾ ಇಲ್ಲ, ಡಾಗ್ ಸತೀಶ್ ಅವರು ಆಡ್ತಾ ಇದ್ದಾರೆ. ಗೇಮ್ ಕಡೆ ನೋಡೋದಾದ್ರೆ ಒಂದು ಕಟ್ಟಿಗೆಯ ಮೇಲೆ ನಡ್ಕೊಂಡು ಹೋಗಿ 26 ಫಲಕಗಳನ್ನ ಕೊಟ್ಟಿರ್ತಾರೆ. ಅವುಗಳನ್ನ ಒಂದೊಂದಾಗಿ ನಿಲ್ಲಿಸ್ಕೊಂಡ್ ಬರ್ಬೇಕಿತ್ತು. ಒಂದು ತುದಿಯಲ್ಲಿ ಗ್ರೀನ್ ಕಲರ್ ನ, ಮತ್ತೊಂದು ತುದಿಯಲ್ಲಿ ಆ ಒಂದು ಕಲರ್ ನ ಎಂಡ್ ಮಾಡಿದ್ದಾರೆ. ಆ ಕಲರ್ ಎಂಡ್ ಆಗೋವರೆಗೂ ಗ್ರೀನ್ ಕಲರ್ ಇಂದ ಆ ಕಲರ್ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿವರೆಗೂ ಆ ಫಲಕಗಳನ್ನ ನೀಟಾಗಿ ಜೋಡಿಸ್ಕೊಂಡ್ ಬಂದು ಕೊನೆಗೆ ಅವನು ಬಿಡಿಸಿದಾಗ ಅವು ಬೀಳ್ಬೇಕಾಗಿತ್ತು. ಅದೇ ಇನ್ನೊಂದು ಹೇಳ್ಬೇಕಂದ್ರೆ ಅದೇ ಕಟ್ಟಿಗೆಯ ಮೇಲೆ ನಡ್ಕೊಂಡು ಹೋಗಿನೇ ಇಟ್ ಬರ್ಬೇಕು. ಅದೇ ಕಟ್ಟಿಗೆಯ ಮೇಲೆನೆ ವಾಪಸ್ ಬಂದು ಮತ್ತೊಂದು ಫಲಕನ ತಗೊಂಡು ಹೋಗಿ ಇಡ್ಬೇಕಿತ್ತು. ಈ ಗೇಮಿನ ರೂಲ್ಸ್ ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಆಟ ಆಡ್ತಿರುವಂತ ಕಂಟೆಸ್ಟೆಂಟ್ ಗಳಾಗಿರ್ಬೋದು, ಅದರ ಉಸ್ತುವಾರಿ ನೋಡ್ಕೊಳ್ತಿರುವಂತ ಅಶ್ವಿನಿ ಗೌಡ ಅವರು, ಗಿಲ್ಲಿ ನಟ ಹಾಗೂ ಕಾವ್ಯ ಅವರು ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಅದರಿಂದ ಬಿಗ್ ಬಾಸ್ ಅವರು ಮಧ್ಯೆ ಇಂಟರ್ಫಿಯರ್ ಮಾಡಿ ಈ ಟಾಸ್ಕ್ ನ ಕರೆಕ್ಟ್ ಆಗಿ ನೀವು ಆಡಿಲ್ಲ, ಮತ್ತೆ ಈ ಟಾಸ್ಕ್ ನ ವಿನ್ನರ್ ನ ಘೋಷಣೆ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಈ ಟಾಸ್ಕ್ ನ ತಪ್ಪಾಗ ಆಡಿದ್ರು ಯಾರಪ್ಪ ಗೆದ್ದಿದ್ದಾರೆ ಅಂದ್ರೆ ಧನುಷ್ ಅವರು ಗೆದ್ದಿದ್ರು. ಆದ್ರೆ ಏನಪ್ಪಾ ಅಂದ್ರೆ ಅವ್ರಿಗೆ ಸಮೀಪವಾಗಿ ಟಕ್ಕರ್ ಕೊಟ್ಟವ್ರು ಬಂದ್ಬಿಟ್ಟು ಮಲ್ಲಮ್ಮ ಅವರು. ಇನ್ನು ಒಂದೇ ಒಂದು ಫಲಕ ಇಟ್ಟಿದ್ರೆ ಮಲ್ಲಮ್ಮ ಅವ್ರದ್ದು ಮುಗಿತಿತ್ತು. ಆದ್ರೆ ಇವರಿಬ್ಬರಿಗೂ ಮತ್ತೆ ಗೇಮ್ ಆಡಿಸಿದ್ರೆ ಉಪಯೋಗ ಇಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವರು ಹತ್ರತ್ರ ಫಲಕಗಳನ್ನ ಇಟ್ಕೊಂಡು ಹೋಗಿದ್ದಾರೆ. ಅವುಗಳನ್ನ ಕೆಡೋದ್ರಿಂದ ಮತ್ತೆ ಅದು ಆ ಗೇಮ್ ತಪ್ಪಾಗೇನೆ ಆಗುತ್ತೆ ಅವ್ರ ಕಡೆಯಿಂದ. ಮತ್ತೆ ಅವರು ಪುನಃ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಶುರು ಮಾಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಯಾರಿಗ್ ಲಾಭ ಇದೆಯಪ್ಪ ಅಂದ್ರೆ ಮತ್ತೆ ಶುರು ಮಾಡೋದ್ರಿಂದ ಕಾಕ್ರೋಚ್ ಸುಧೀರ್ ಅವ್ರಿಗೂ ಚಂದ್ರಪ್ರಭಾ ಅವರ ಟೀಮಿಗೂ ಇದು ಪ್ಲಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅರ್ಧ ಮಾತ್ರ ನಿಲ್ಸಿದ್ದಾರೆ, ಇನ್ನರ್ಧ ನಿಲ್ಲಿಸಬೇಕು. ಇದರಿಂದ ಅವರು ಇನ್ನು ಮಿಕ್ಕಿರೋ ಅಂತ ಫಲಕಗಳನ್ನ ಸ್ವಲ್ಪ ದೂರ ಇಟ್ಕೊಂಡ್ ಬಂದ್ರೆ ಅವರೇ ಗೇಮ್ ನ ಆರಾಮ್ಸೆ ವಿನ್ ಆಗ್ತಾರೆ ಅಂತ ಹೇಳ್ಬೋದು ಕರೆಕ್ಟ್ ಆಗಿ. ಅದಕ್ಕೋಸ್ಕರನೇ ಜಗಳ ಶುರುವಾಗಿದೆ ಅಂತ ಹೇಳ್ಬೋದು. ನಿನ್ನೆ ಸಂಚಿಕೆಯಲ್ಲಿ ನೀವು ಇನ್ನೊಂದನ್ನ ಗಮನಿಸಬೇಕು. ಮಲ್ಲಮ್ಮ ಅವರಂತೂ ತುಂಬಾನೇ ಚೆನ್ನಾಗಿ ಆಟಗಳನ್ನ ಆಡ್ತಿದ್ದಾರೆ ಅಂತ ಹೇಳ್ಬೋದು. ನೀರಲ್ಲಿ ಹೋಗಿ ಕೀನ ತಂದು ತೆಗೆಯೋದು ಅಷ್ಟೇ ಅವರು ತುಂಬಾನೇ ಬೇಗನೆ ಮಾಡಿದ್ರು ಅಂತ ಹೇಳ್ಬೋದು ಬೇರೆ ಕಂಟೆಸ್ಟೆಂಟ್ ಗಳಿಗೆ ಹೋಲಿಸಿದಾಗ. ಇವಾಗ ಫಲಕಗಳನ್ನು ಜೋಡಿಸೋದು ಅಷ್ಟೇ, ಒಂದ್ ಸರ್ತಿನೂ ಬೀಳಿಸ್ತೀರಾ, ಏನು ಮಾಡ್ದಿರಾ ಆರಾಮ್ಸೆ ಇಟ್ಕೊಂಡ್ ಬಂದ್ರು. ತುಂಬಾನೇ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ರಿಗೂ ಒಂದು ಕ್ವಶನ್ ಇತ್ತು, ಇವರು ಆಟಗಳನ್ನ ಹೇಗ್ ಆಡ್ತಾರೆ, ಹೇಗ್ ನಿಭಾಯಿಸ್ತಾರೆ ಅಂತ. ಈ ಇದ್ರಲ್ಲೇನೆ ಗೊತ್ತಾಗ್ತಿದೆ ಮಲ್ಲಮ್ಮ ಅವರು ಯಾರಿಗೂ ಕಡಿಮೆ ಇಲ್ಲ ಅಂತ. ಸ್ವಲ್ಪ ಭಾಷೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹಿಂದುಳಿದ್ರು ಕೂಡ ಮನೆಯಲ್ಲಿ ತುಂಬಾನೇ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪ್ರೋಮೋ ಕಡೆ ನೋಡೋಣ ಏನೇನಿದೆ ಅಂತ. ಪ್ರೋಮೋದಲ್ಲಿ ಇಲ್ಲಿ ಕಾಕ್ರೋಚ್ ಸುಧೀರ್ ಅವ್ರಿಗೂ ಧನುಷ್ ಅವ್ರಿಗೂ ತುಂಬಾನೇ ಜಗಳ ಮಾಡ್ತಿದ್ದಾರೆ. ಬಿಗ್ ಬಾಸ್ ಅವರು ನಿನ್ನೆನೆ ಹೇಳಿದ್ರು ಈ ಆಟನ ಮೊದಲಿಂದ ಪ್ರಾರಂಭ ಮಾಡೋ ಹಾಗಿಲ್ಲ, ಆ ಆಪ್ಷನ್ ಇಲ್ಲ. ಇವಾಗ ನಿಂತಿರೋ ಕಡೆಯಿಂದಾನೇ ಪ್ರಾರಂಭ ಆಗ್ಬೇಕು, ಇಲ್ಲ ಅಂದ್ರೆ ವಿನ್ನರ್ ಅವರೇ ಅಂತ ಎಲ್ರು ಮಾತಾಡ್ಕೊಂಡು ಘೋಷಣೆ ಮಾಡ್ಬೇಕು. ಆದ್ರೆ ಕಾಕ್ರೋಚ್ ಸುಧೀರ್ ಅವರು ಇದಕ್ಕೆ ಒಪ್ಕೋತಿಲ್ಲ. ಗೇಮ್ ನ ಎಲ್ಲಿಂದ ನಿಲ್ಸಿದೀವೋ ಅಲ್ಲಿಂದಾನೇ ಆರಂಭ ಮಾಡೋಣ ಅಂತಾನೆ ಹೇಳ್ತಾ ಇದ್ದಾರೆ. ಹಾಗೇನೆ ಚಂದ್ರಪ್ರಭಾ ಅವರು ಕೂಡ ಇದಕ್ಕೆ ಒಮ್ಮತನ ಸೂಚಿಸಿದ್ದಾರೆ. ಆದ್ರೆ ಮಲ್ಲಮ್ಮ ಅವರು ಇಲ್ಲಿ ಸೈಲೆಂಟ್ ಆಗಿ ನಿಂತಿದ್ದಾರೆ, ಏನಾದ್ರೂ ಆಗ್ಲಿ ಅನ್ನೋ ತರ. ಮಲ್ಲಮ್ಮ ಅವರಿಗೆ ಟಾಸ್ಕ್ ಎಲ್ಲಿಂದ ನಿಲ್ಸಿದ್ರೋ ಅಲ್ಲಿಂದ ಶುರು ಮಾಡಿದ್ರೆ ಅವ್ರಿಗಂತೂ ಉಪಯೋಗ ಇಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವರು ಗ್ರೀನ್ ಲೈನ್ ಇಂದ ಏನ್ ಕಲರ್ ಮುಗೀತೋ ಅಲ್ಲಿವರೆಗೂ ಇಟ್ಟಿಲ್ಲ. ಇನ್ನೂ ಒಂದೇ ಒಂದು ಫಲಕನ ಇಡೋದಿದೆ. ಅದು ತುಂಬಾ ದೂರ ಇಟ್ರು ಅವರ ಫಲಕಗಳು ಸರಿಯಾಗಿ ಬೀಳೋದಿಲ್ಲ. ಇನ್ನು ಅದ್ರ ಪಕ್ಕ ಇಟ್ರೆ ಮತ್ತೆ ರೂಲ್ಸ್ ಬ್ರೇಕ್ ಮಾಡಿದಂಗೆ ಆಗುತ್ತೆ. ಅದು ಗೇಮ್ ನ ರೂಲ್ಸ್ ಅಲ್ಲ ಅಂತಾನೆ ಹೇಳ್ಬೋದು. ಸೊ ಅವರು ಹಾಗಾಗಿ ಸುಮ್ಮನೆ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ. ಇನ್ನು ಮಿಕ್ಕಿದ 2 ಕಂಟೆಸ್ಟೆಂಟ್ಗಳು ಬಂದ್ಬಿಟ್ಟು ನಾವು ಆಡ್ತೀವಿ, ಪುನರಾರಂಭಿಸಿ ಅಂತಾನೆ ಹೇಳ್ತಿದ್ದಾರೆ. ಇವಾಗ ಕಾಕ್ರೋಚ್ ಸುಧೀರ್ ಅವರು ಹೇಳ್ತಿರೋದಿಷ್ಟೇ, ಇನ್ನು ಮಿಕ್ಕಿದ 3 ಜನ ಕಂಟೆಸ್ಟೆಂಟ್ಗಳು ಇದನ್ನ ಪ್ರಾರಂಭ ಮಾಡೋದಾ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ಆ ರೀತಿ ಕೇಳಿ ನಾವು ಮಾಡ್ತೀವಿ, ಶುರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅಶ್ವಿನಿ ಗೌಡ ಅವರು ಆಗಿರ್ಬೋದು ಮತ್ತೆ ಧನುಷ್ ಅವರು ಕೂಡ ಇದಕ್ಕೆ ಒಪ್ಕೋತಾ ಇಲ್ಲ. ಮುಂಚೆಯಿಂದ ಎಲ್ಲಿಂದ ನಿಲ್ಸಿದಿರೋ ಅಲ್ಲಿಂದ ಪ್ರಾರಂಭ ಮಾಡಿದ್ರೆ ನೀವಂತರೂ ಬೇಗನೆ ಮುಗಿಸ್ತೀರಾ, ಆದ್ರೆ ನನಗಾಗಲ್ಲ. ಇವಾಗ ನಾನು ಗೆದ್ದಿದ್ದೀನಿ, ನಿಮ್ಗಿನ ಮುಂಚೆನೆ ಮಾಡಿ ಒಂದ್ ಸರ್ತಿನೂ ಬೀಳಿಸ್ತೀರಾ, ಗೆದ್ದಿದ್ದೀನಿ, ನನಗೆ ಮತ್ತೆ ಆಡೋಕೆ ಟೈಮ್ ಸಿಗೋದಿಲ್ಲ, ಇದರಿಂದ ನನಗೆ ಮೋಸ ಆಗುತ್ತೆ ಅಂತ ಧನುಷ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಕಾಕ್ರೋಚ್ ಸುಧೀರ್ ಅವರು ಇದಕ್ಕೆ ಒಪ್ತಾನೆ ಇಲ್ಲ. ಅದ್ರ ಜೊತೆಗೆ ಚಂದ್ರಪ್ರಭಾ ಅವರು ಕೂಡ ಒಪ್ತಾ ಇಲ್ಲ. ಇನ್ನು ಕಾಕ್ರೋಚ್ ಸುಧೀರ್ ಅವರು ಮಾತಾಡೋ ಬರದಲ್ಲಿ ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ನಿಮ್ಗೆ ಆಟ ಆಡೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಅದನ್ನ ಹೇಳಿ, ಮತ್ತೆ ನನಗೆ ಆಟ ಆಡೋಕೆ ಯೋಗ್ಯತೆ ಇಲ್ಲ ಅದಕ್ಕೆ ನನಗೆ ಆಗಲ್ಲ ಬಿಗ್ ಬಾಸ್ ಅಂತ
ಹೇಳಿಬಿಟ್ಟು ಸೈಡಲ್ಲಿ ಕೂತ್ಕೊಳ್ಳಿ, ಅದನ್ನು ಬಿಟ್ಬಿಟ್ಟು ನಮ್ಮ ಜೊತೆ ಯಾಕೆ ವಾದ ಮಾಡ್ತಿದ್ದೀರಾ, ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಯೂನಿಫಾರ್ಮ್ನ ಬಿಚ್ಚಿಬಿಟ್ಟು ಆಟ ಆಡೋಕ್ಕೆ ಬಂದರೆ ಹಿಂಗೇನೆ ಆಗೋದು ಅಂತ ಅವ್ರಿಗೇನೆ ಟಾಂಗ್ನ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಧನುಷ್ ಅವರು ಏನು ಹೇಳಿದ್ದಾರೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಚಂದ್ರಪ್ರಭಾ ಅವರ ವಿಚಾರಕ್ಕೆ ಬಂದರೆ ಅವರು ಕೂಡ ಇದನ್ನ ಒಪ್ತಾ ಇಲ್ಲ. ಚಂದ್ರಪ್ರಭಾ ಅವರು ಹೇಳ್ತಾ ಇರೋದೇನೆಂದರೆ, ತಮ್ಮನ್ನ ತಾವು ಹೀರೋ ಅನ್ಕೊಂಡಿದ್ದಾರ, ನಾವೇನಿಲ್ಲಿ ಆಟ ಆಡೋಕೆ ಬಂದಿದ್ದೀವ, ಏನಕ್ಕೆ ಬಂದಿದ್ದೀವಿ, ನಮ್ಮ ಮಾತನ್ನು ಕೇಳಬೇಕು, ನಾವು ಹೇಳಿದ್ದು ನಡಿಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಹೀಗೇನೆ ಚಂದ್ರಪ್ರಭಾ ಅವ್ರಿಗೂ ಮತ್ತೆ ಧನುಷ್ ಅವ್ರಿಗೂ ಜಗಳ ಶುರು ಆಗ್ತಾ ಇದೆ. ಅದರಲ್ಲಿ ಮಾತಾಡುವ ಬರದಲ್ಲಿ ಪರ್ಸನಲ್ ಆಗಿ ಹೋಗ್ತಾ ಇದೆ ಅನ್ನಿಸ್ತಾ ಇದೆ ಈ ಜಗಳ. ಯಾಕಪ್ಪ ಅಂದರೆ ಬೆರಳು ತೋರಿಸ್ಕೊಂಡು ಮಾತಾಡಬೇಡ, ನೀನು ಹಂಗೆ ಮಾತಾಡಬೇಡ, ಹಿಂಗೆ ಮಾತಾಡಬೇಡ ಅಂತ ಜೋರಾಗೇನೆ ಕೈ ಮಿಲಾಯಿಸೋ ಥರನೇ ಜಗಳ ನಡೀತಾ ಇದೆ ಅಂತ ಹೇಳಬೇಕು. ಇನ್ನು ಟಾಸ್ಕ್ ಬಗ್ಗೆ ಬಂದರೆ ಬಿಗ್ ಬಾಸ್ ಅವರೇ ಈ ಟಾಸ್ಕ್ನ ರದ್ದು ಮಾಡಿದ್ದಾರೆ. ಇದಕ್ಕೆ ಪನಿಷ್ಮೆಂಟ್ ಏನು ಕೊಡ್ತಾರೆ, ಮತ್ತೆ ಬೇರೆ ಟಾಸ್ಕ್ ಕೊಡ್ತಾರಾ, ಏನು ಮಾಡ್ತಾರೆ ಅಂತ ಕಾಯ್ದು ನೋಡಬೇಕಾಗಿದೆ. ಇದಿಷ್ಟು ಈಗಿನ ಪ್ರೋಮೋದ ಅಪ್ಡೇಟ್ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಧನ್ಯವಾದಗಳು.